ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನಗೇನ್ ಕಡಿಮೆ ಮಾಡಿದ್ವು ನಾವು? ಏನ್ ಕಡಿಮೆ ಮಾಡಿದ್ವಿ? ಅಲ್ವೋ ನಿನ್ನ ನನ್ನ ಮಗನ ಹಾಗೆ ನೋಡ್ಕೊಳ್ತಾ ಇದ್ನಲ್ಲ ನಾನು. ಆದ್ರೂ ಯಾಕಿಂತ ಕೆಲಸ ಮಾಡಿದ್ಯಾ? ದಶರಥ, ಅವನಿಗೆ ಇನ್ನೊಂದೆರಡು ಹಾಕೋ. ಇವತ್ತು ಈ ಕೆಲಸ ಮಾಡಿದಾನೆ ಅಂದ್ಮೇಲೆ ನಾಳೆ ಯಾವ ಮಟ್ಟಕ್ಕಾರು ಹೋಗ್ಬೋದು. ಛೀ, ಇವನ್ನ ಮುಟ್ಟುದ್ರೆ ಪಾಪ. ನನ್ನ ತಮ್ಮನ ಹೆಸರನ್ನ ಹಾಳು ಮಾಡ್ಬಿಟ್ಟ. ಯಾಕೋ ನಿನ್ಗಿಂತ ಬುದ್ಧಿ ಬಂತು? ದುಡ್ಡು ಬೇಕು ಅಂದ್ರೆ ಕೇಳ್ಬೋದಿತ್ತಲ್ವಾ? ಫೋರ್ಜರಿ ಮಾಡೋ ಅಂತ ಅವಶ್ಯಕತೆ ಏನಿತ್ತು ನಿನ್ಗೆ? ಅದ್ಯಾವ ಕಾರಣ ಹೇಳಿ ಇವನ್ ದುಡ್ಡು ಕೇಳ್ತಾನಮ್ಮ? ಸಾಲ ಮಾಡ್ಕೊಂಡಿದೀನಿ, ಅದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾನ? ಕೇಳಿದ್ರೆ ಕೊಡ್ತೀವ? ಮಾಡಿರೋ ತಪ್ಪನ್ನ ಮುಚ್ಚಾಕೋದಕ್ಕೋಸ್ಕರ ಇನ್ನೂ ಒಂದು ತಪ್ಪು. ಏಯ್, ಇದಿಷ್ಟೇನಾ ಇಲ್ಲ ಇನ್ನೂ ಏನಾದ್ರೂ ಮಾಡಿದ್ಯಾ? ಲೈ, ಮಾಡಿರೋದೇ ತಪ್ಪು ಕೆಲಸ. ಮತ್ತೆ ಏನು ಹಾಗೆ ನೋಡ್ತಿದ್ಯಾ? ಅಪ್ಪ ಅಪ್ಪ, ನೀವು ಸಮಾಧಾನವಾಗಿರಿ. ಇವನನ್ನ ನಾನು ವಿಚಾರಿಸ್ಕೋತೀನಿ. ದೇವಾ, ಅಕೌಂಟ್ನೆಲ್ಲ ಆಡಿಟ್ ಮಾಡಿಸು. ಅನಾಥರೈಸ್ಡ್ ಟ್ರಾನ್ಸಾಕ್ಷನ್ ಏನಾದರೂ ಆಗಿದ್ರೆ ಅವಾಗ ಗೊತ್ತಾಗ್ಬಿಡುತ್ತೆ ಏನ್ ತಪ್ಪು ಮಾಡಿದಾನೆ, ಎಷ್ಟು ತಿಂದಿದ್ದಾನೆ ಅಂತ. ನನ್ನ ಹತ್ರ ಹೇಳ್ದೆ ಇವನಿಗೆ ಕೆಲಸ ಮಾಡಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ನಾನು ಸಿಕ್ಕಾಕೋತಾ ಇದ್ದೆ. ಏಯ್, ಮಾಡಿದ್ದೆ ವೇಸ್ಟ್ ಕೆಲ್ಸ. ಅದ್ರಲ್ಲಿ ಸಿಟ್ಟಿಗೇನು ಕಡಿಮೆ ಇಲ್ಲ. 5 ಲಕ್ಷಕ್ಕೋಸ್ಕರ ಚೆಕ್ ಮೇಲೆ ಫೋರ್ಜರಿ ಮಾಡ್ತೀಯಾ? ನಾಚಿಕೆ ಆಗಲ್ವಾ? ಮತ್ತೇನ್ ಮಾಡ್ಬೇಕು? ಸಾಲ ಕೊಟ್ಟವನು ಕುತ್ತಿಗೆ ಮೇಲೆ ಕೂತಿದ್ದ. ದುಡ್ಡು ಕೊಡದೆ ಹೋದ್ರೆ ಮನೆಗೆ ಬಂದು ದೊಡ್ಡಪ್ಪನ ಹತ್ರ ಮಾತಾಡ್ತೀನಿ ಅಂದ. ಬೇರೆ ದಾರಿ ಇಲ್ದೆ ಹೀಗ್ ಮಾಡ್ಬೇಕಾಗ್ ಬಂತು. ಹಾಗಾದ್ರೂ ಆಗ್ಬೇಕಾಗಿತ್ತು. ನಿನಗ್ 4 ಮಾತು ಬೈದು ಅವನಿಗೆ ದುಡ್ಡು ಕೊಟ್ಟು ಕಳಿಸ್ತಾ ಇದ್ರು. ಆದ್ರೆ ಈಗ ಚೀಟರ್ ಅಂತ ಅನ್ನಿಸ್ಕೊಂಡು ಎಲ್ರ ಕೈಯಲ್ಲೂ ಬಾಯಿಗೆ ಬಂದಂಗ್ ಬೈಸ್ಕೋತಿದ್ಯಾ? ಹೋಗ್ಲಿ, ಮಾಡಿದೇನೋ ಮಾಡ್ದೆ. 5 ಲಕ್ಷ 10 ಲಕ್ಷ ಅಂತ ಚೀಪಾಗಿ ಯೋಚಿಸಿದ್ಯಾ? ಹಾಕಿದ್ರೆ ಮೂಲಕ್ಕೆ ಕೈ ಹಾಕ್ಬೇಕು. ನನ್ ಕರ್ಮಕ್ಕೆ ಅದೊಂದೇ ಕಮ್ಮಿ. 5 ಲಕ್ಷ ಇರ್ಲಿ, 5,000 ಕೂಡ ಕೇಳ್ದೇ ಇರೋ ಪರಿಸ್ಥಿತಿ ಬಂದಿದೆ. ಆದ್ರೂ ಮೂಲಕ್ಕೆ ಕೈ ಹಾಕ್ಬೇಕು ಅಂತ ಎಷ್ಟೊಂದು ಪ್ಲಾನ್ ಮಾಡಿದ್ವಲ್ಲ, ಏನಾಯ್ತು? ಒಂದೇ ಒಂದು ಪ್ಲಾನ್ ಕೂಡ ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ಅವತ್ತೇ ದೇವಾಂಜನ ಎತ್ಬಿಡೋಣ ಅನ್ಕೊಂಡೆ. ಇಷ್ಟೆಲ್ಲ ಆದ್ರೂ ಸಾಯಿಸೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಡಲ್ಲ ಅಲ್ವಾ? ಮಾವನ್ನೇ ಸಾಯ್ಸಕ್ ನೋಡ್ದೆ, ಏನಾಯ್ತು? ಕೋಮಾದಲ್ಲಿದ್ದಿದ್ ಮನುಷ್ಯ ಎದ್ದು ಅವ್ರ ಮದ್ವೆ ಬಗ್ಗೆ ಎಲ್ರಿಗೂ ಹೇಳಿ ವೈದೇಹಿ ಮನೆಗ್ ಸೊಸೆ ಆಗೋದಕ್ಕೆ ಕಾರಣ ಅದೇ ನೀನು. ಹೌದು, ತಪ್ಪು ಮಾಡ್ದೆ.
ತಪ್ಪು ಮಾಡಿದೆ. ಆ ಮುದ್ಕನ್ನ ನಾನು ಸಾಯ್ಸಕ್ ಹೋಗಿ ತುಂಬಾ ದೊಡ್ಡ ತಪ್ಪೆ ಮಾಡಿದೆ. ಸಾಯ್ಸಕ್ ನೋಡ್ಬೇಕಾಗಿದ್ದ ಮುದ್ಕನ್ನಲ್ಲ, ಆ ಮುದ್ಕನ್ ಮಗನ್ನ, ಆ ದೇವಾಂಜನ್ ಸಾಯಿಸ್ಬೇಕು. ಸಿಟ್ಟಲ್ಲಿ ಏನೇನೋ ಯೋಚಿಸ್ತಿದ್ಯಾ. ಸಾವು ಯಾವತ್ತಿಗೂ ಯಾವುದಕ್ಕೂ ಉತ್ತರ ಆಗಲ್ಲ. ಆದ್ರೆ ಸೇಡ್ಗೆ ಅದೇ ಉತ್ತರ ಅಲ್ವಾ? ಆಗ ಅವನನ್ನು ಸಾಯಿಸೋದು ಆಪ್ಷನ್ ಆಗಿತ್ತು. ಈಗ ನಂಗಾಗಿರೋ ಅವಮಾನಕ್ಕೆ ಪ್ರತೀಕಾರ, ನನ್ನ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ಪರಿಹಾರ. ಆಫ್ಟರ್ ಆಲ್ 5 ಲಕ್ಷಕ್ಕೆ ನನ್ನ ಇಷ್ಟೆಲ್ಲ ಅವಮಾನ ಮಾಡ್ತಾನ, ಮನೆಯವ್ರೆಲ್ಲರ ಕೈಲೂ ಬೈಸ್ತಾನ. ಇಷ್ಟಕ್ಕೂ ಅವನನ್ನು ನಾನು ಸಾಯಿಸ್ಬಿಟ್ರೆ 5 ಲಕ್ಷ ಅಷ್ಟೇ ಯಾಕೆ, ಈ ಆಸ್ತಿಗೆ ನಾನು ವಾರಸ್ದಾರ ಆಗೋಗ್ತೀನಲ್ವಾ? ಅಂದಮೇಲೆ ಅವನನ್ನು ಯಾಕೆ ಸಾಯಿಸ್ಬಾರ್ದು ಹೇಳು? ಯಾಕೆ ಅಂತ ಕೇಳ್ತಿದ್ಯಾ? ಯಾಕೆ ಅಂದ್ರೆ ಆಮೇಲೆ ನೀನ್ ಸಾಯ್ತೀಯ. $5 ಲಕ್ಷಕ್ಕೋಸ್ಕರ ನಿನಗಿಷ್ಟ ಅವಮಾನ ಮಾಡಿದ್ರು, ಇನ್ನು ಪ್ರಾಣ ತೆಗಿಬೇಕು ಅನ್ನೋ ಯೋಚನೆ ಇದೆ ಅಂತ ಗೊತ್ತಾದ್ರೆ ಇನ್ನ ಸಾಯಿಸ್ಬಿಡ್ತಾನೆ. ಸಾಯಿಸಿದ್ರೆ ಸಾಯಿಸ್ಲಿ, ನಾನ್ ಕೇರ್ ಮಾಡಲ್ಲ. ಒಂದು ಅವನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಇಷ್ಟಕ್ಕೂ ಎಲ್ಲದಕ್ಕಿಂತ ಅವನನ್ನು ಸಾಯ್ಸಕ್ ಹೊರಟಿರೋ ಮುಖ್ಯ ಕಾರಣ ಏನು ಅಂತ ಗೊತ್ತಾ? ಗೊತ್ತಾ? ನೀನೇ. ರಾಣಿಯಾಗಿ ನೀನಿದ್ರು ಇಡೀ ಸಾಮ್ರಾಜ್ಯ ಅವನ ಕೈಲಿದೆ. ನೀನ್ ಸಿಗ್ಬೇಕು ಅಂದ್ರೆ ಸಾಮ್ರಾಜ್ಯ ನಂದಾಗ್ಬೇಕು. ಸಾಮ್ರಾಜ್ಯ ನಂದಾಗ್ಬೇಕು ಅಂದ್ರೆ ಅವನ್ ಸಾಯ್ಲೇಬೇಕು. ಯಾವ ಆಂಗಲಲ್ಲಿ ನೋಡಿದ್ರು ಅವನನ್ನು ಸಾಯಿಸೋದೆ ಕರೆಕ್ಟ್ ಅನ್ಸ್ತಿದೆ. ಸಾಯಿಸ್ತೀನಿ, ಸಾಯಿಸ್ತೀನಿ. ನನ್ನ ರಾಣಿನ ನನ್ನ ರಾಜ್ಯದ ಪಟ್ಟದ ಮೇಲೆ ಕೂಡಿಸ್ತೀನಿ.
ನಾನು ಬರ್ತೀನಿ. ಹುಷಾರು, ಬಿದೋಗ್ತ್ಯಾ? ಅಣ್ಣಯ್ಯ, ಬೇಗ ಬಾ. ಮಧು ಮಗಳು ಬಂದಾಯ್ತು. ಮಧು ಮಗ ಬರ್ಬೇಕು. ಬರ್ತಾ ಇದ್ದೀನಿ ತಡಿ. ಮಧುಮಗ ಕೂಡ ಬಂದ ಪುಟ್ಟಿ. ಕಟ್ಟು ಅಣ್ಣ. ಅಣ್ಣ, ಮದ್ವೆ ಆಗೋಯ್ತು ಅಲ್ವಾ? ಹಾ, ಆಯ್ತು ಪುಟ್ಟಿ. ಅಣ್ಣಯ್ಯ, ನಾವಿಬ್ರು ದೊಡ್ಡವರಾದ್ಮೇಲೆ ಈ ಮದ್ವೆ ಹೇಳಿನ ನನ್ಗೂ ಒಂದ್ ಮಗು ಹುಡ್ತು ಅಂದ್ರೆ ಈ ಮದ್ವೆ ಕಂಡಿನ ತರೇನೆ ಒಬ್ಬ ನಿನಗ್ ಮಗ ಹುಟ್ಟದ ಅಂದ್ರೆ ಆ ಕೂಡ ನನ್ ಮಗಳನ್ನ ನಿನ್ ಮಗಂಗೆ ನೀನು ತಂದ್ಕೋತ್ಯಾ? ಓ, ಖಂಡಿತ ಮಾಡ್ಸೋಣ ಪುಟ್ಟಿ. ನನ್ ಮಗನ್ನ ನಿನ್ ಮಗಳು ಜೊತೆನೆ ಮದುವೆ ಮಾಡಿಸ್ತೀನಿ. ಥ್ಯಾಂಕ್ ಯು ಅಣ್ಣ. ಇಷ್ಟೊತ್ತಲ್ಲಿ ಯಾರಿದ್ದಾರಲ್ಲಿ? ಎಲ್ಲಿದ್ಯಮ್ಮ ನೀನು? ಎಲ್ಲಿದ್ಯಾ ಶಾಂತಿ? ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ನಿನ್ ಬಗ್ಗೆನೇ ಯೋಚಿಸ್ತಾ ಇರ್ತೀನಿ. ಏನಾಯ್ತು ಮಾವ? ಈ ಸ್ಟೋರ್ ರೂಮಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಕಳ್ದೋಗಿರೋದನ್ನ ಹುಡ್ಕಕ್ ಬಂದಿದ್ದೀರಾ? ಹೌದಮ್ಮ, ಬಿಡ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಎಷ್ಟು ಅಮೂಲ್ಯವಾದ್ದು ಅಂತ. ಅದೇನು ಅಂತ ಹೇಳಿ ಮಾವ, ನಾನ್ ಹುಡ್ಕೊಡ್ತೀನಿ. ನಾವು ಕಳ್ಕೊಂಡಿರೋದೆಲ್ಲನೂ ವಾಪಸ್ ಸಿಗಲ್ಲಮ್ಮ. ಅದೃಷ್ಟ ಇದ್ರೆ ಮಾತ್ರ ಸಿಗುತ್ತೆ.
ನಿಜನೇ ಮಾವ, ಎಲ್ಲ ಕಳ್ಕೊಂಡಿರೋ ಜಾಗದಲ್ಲೇ ಸಿಗಲ್ಲ. ನನಗೆ ನನ್ನ ಹೆತ್ತ ತಂದೆ ತಾಯಿ ಸಿಕ್ತ ಹಾಗೆ ಅವ್ರು ಸಿಗೋ ಅದೃಷ್ಟ ಎಲ್ಲೋ ಯಾವಾಗ್ಲೋ. ಏನಂದ್ರೆ ಏನು ಏನು ಅಂದ್ರೆ ಅದೇನು ಅಂತ ರಾಗ ಹೇಳಿದೆ, ಪ್ಲೀಸ್ ಹೇಳಮ್ಮ. ಅದು ಅದು ನಾನು ನೀನು ನಾನು ನೀನೇ. ನುಲಿಯೋದು ನಿಲ್ಲಿಸಿ ಮೊದಲು ಹೇಳು, ನೆಲ ತೂದ್ ಬಿದ್ದೋಗುತ್ತೆ ಅಷ್ಟೇ. ಇವತ್ತಿನಿಂದ ಮಂಚದ ಮೇಲೆ ಮಲ್ಕೋಬಹುದಲ್ವಾ? ಮಂಚದ ಮೇಲೆ ಮಲ್ಕೋತೀಯಾ? ಎಲ್ಲಿ? ಇಲ್ಲೇನಾ? ಅಲ್ಲೇನೆ. ಸರಿ ಮಲ್ಕೋ. ಜಾಣ ನನ್ ಬಂಗಾರ. ನೀವು ಒಪ್ಕೋತೀರ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎದೇಳು ಹೇಳು. ತಗೋದೊಂದು ಬಿಟ್ಟ ಅಂದ್ರೆ ಮಂಚ ಬೇಕಂತ. ಮಂಚ ಮಲ್ಕೋ ಕೆಳಗೆ. ಅದೇನ್ರಿ ಈಗ ತಾನೇ ಮಲ್ಕೋ ಅಂದ್ರಲ್ಲ. ಮಲ್ಕೋ ಅಂದಿದ್ದ? ನೀನ್ ಮಾಡಿರೋ ಕೆಲ್ಸಕ್ಕೆ ಮಂಚದ ಮೇಲೆ ಮಲ್ಕೊಳ್ಳೋದು ಹಾಗಿರ್ಲಿ, ಮಂಚ ಮುಟ್ಟೋದಕ್ಕೂ ಬಿಡಲ್ಲ ನಿನ್ಗೆ. ಮಲ್ಕ. ಇಷ್ಟು ಕೊಬ್ಬು ನೋಡು. ಸಿಡುಕ್ ಮುಟ್ಟಿಸಿದ್ದಪ್ಪ. ದೇವಾಂಶ್, ವೈದೇಹಿ, ಸ್ವಲ್ಪ ಬಾಗಿಲು ತೆಗೀರಿ. ಇಂದು ಬಂದ್ ಹಾಗಿದೆಯಲ್ಲ. ಇವಾಗ ಹೇಗೆ? ಹೋಗ್ ಬಾಗ್ಲು ತೆಗಿ. ನನ್ನೇ ಕೇಳ್ತಾಳೆ. ಏನಿದು? ಇದನ್ನೆಲ್ಲ ತೆಗಿ ಮೊದ್ಲು ಇಲ್ಲಿಂದ. ಅದನ್ನ ಮಂಚದ ಕೆಳಗೆ ಹಾಕು. ಅಷ್ಟು ಹೆದರ್ಕೊಳ್ಳೋ ಬದಲು ಮೇಲ್ ಮಲ್ಕೊಳ್ಳೋಕ್ ಬಿಡ್ಬೋದಲ್ವಾ? ಹೋಗ್ ಬಾಗ್ಲು ತೆಗಿ. ಬಂದ್ಬಿಟ್ಲು ಸುಮ್ಮನೆ. ಹಾ, ಬರ್ತಾ ಇದ್ದೀನಿ ಅಜ್ಜಿ. ಹಾ ಬಾರಮ್ಮ. ಬನ್ನಿ ಅಜ್ಜಿ. ಏನ್ ದೇವಾಂಶ್, ಹಾಡು ಕೇಳ್ತಿದ್ಯಾ ಅನ್ಸುತ್ತೆ. ಹೌದಿಂದು. ಸರಿ ಸರಿ, ಇಲ್ಲಿ ಬಾ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಇವತ್ತು ಅಲ್ಲಿ ಸಂತಾನ ಲಕ್ಷ್ಮಿ ವ್ರತ ಮಾಡಿದ್ರು. ಪ್ರಸಾದ ತಂದು ಕೊಡೋದೇ ಮರ್ತ್ ಬಿಟ್ಟಿದ್ದೆ. ತಡಿ ತಡಿ. ಇದನ್ನ ಗಂಡ ಹೆಂಡತಿ ತಿಂದ್ರೆ ಆದಷ್ಟು ಬೇಗ ಸಂತಾನ ಆಗುತ್ತೆ. ತಿನ್ನು ತಿನ್ನು, ತಿನ್ರಿ ತಿನ್ರಿ. ತುಂಬಾ ಚೆನ್ನಾಗಿದೆ ಇಂದು. ಅಜ್ಜಿ ಏನು ಇನ್ನೂ ಮಂಚದ ಕೆಳಗಿರೋ ಚಾಪೆ ನೋಡಿಲ್ವಲ್ಲ? ಏನ್ ಮಾಡ್ತಿದ್ಯಾ? ಏನೂ ಇಲ್ಲ. ಏನ್ ಬಚ್ಚಿಡ್ತಿದ್ಯಾ? ನೋಡ್ತೀನಿ. ಏನಿಲ್ಲ, ನೀನ್ ಸರ್ಕೊಳ ಆ ಕಡೆ. ಏನಿಲ್ಲ ಅಂತ ಹೇಳ್ತಿದ್ದೀರ. ನೀನು ಅಷ್ಟೇ. ಇದು ಹಿಡ್ಕೋ. ಅಮ್ಮ, ಏನಿದು? ಮಂಚದ ಕೆಳಗೆ ಚಾಪೆ ಇದೆಯಲ್ಲ. ಇಂದು ನೋಡ್ಬಿಟ್ಲಲ್ಲ, ಏನಪ್ಪ ಮಾಡ್ತೀವಾಗ? ಕೇಳ್ತಿರೋದು ನಿಮ್ಮನ್ನೇ. ನಿಮ್ಮ ರೂಮಲ್ಲಿ ಚಾಪೆಗೆ ಏನ್ ಕೆಲಸ? ಯಾಕಿಬ್ರು ಸುಮ್ಮನೆ ಇದ್ದೀರಾ? ಅದು ಸುಮ್ಮನೆ ಅಜ್ಜಿ, ಕೆಳಗಡೆ ಇತ್ತು ಅಷ್ಟೇ. ಸುಮ್ಮನೆ ಯಾಕಿರುತ್ತೆ ಅಂತ. ಇಬ್ರು ಬೇರೆ ಬೇರೆ ಮಲಗ್ತಾ ಇದ್ದೀರಾ? ನಾನು ಯಾವಾಗ ಮರಿ ಮಕ್ಕಳು ಕೊಡ್ತಾರೋ ಅಂತ ಕಾಯ್ತಾ ಇದ್ರೆ ನೀವು ಈ ತರ ಮಾಡ್ತಿದ್ದೀರಾ?